Hello everyone, welcome to Sanmardha classes. Let us see question number 65 of chapter Force and Laws of Motion. Derive Newton's first law of motion from the mathematical expression of the second law of motion. Difficult ಇದೆ ಅಲ್ವಾ? ಓಕೆ, ಹಾಗಿದ್ರೆ ನಮಗೆ ಫಸ್ಟ್ ಕಂಪ್ಲೀಟ್ ನಾಲೆಜ್ ಇರಬೇಕು. ಫಸ್ಟ್ ಲಾ ಅಂದ್ರೆ ಏನು, ಸೆಕೆಂಡ್ ಲಾ ಆಫ್ ಮೋಷನ್ ಅಂದ್ರೆ ಏನು, ಇವೆರಡರ ಬಗ್ಗೆ ಐಡಿಯಾ ಇದ್ರೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಫಸ್ಟ್ ಲಾ ಅನ್ನ ಡಿರೈವ್ ಮಾಡಬಹುದು. ಓಕೆ, ನ್ಯೂಟನ್ಸ್ ಫಸ್ಟ್ ಲಾ ಸ್ಟೇಟ್ಸ್ ದಟ್ ಅ ಬಾಡಿ ಸ್ಟೇಸ್ at rest if it is at rest and moves with a constant velocity if a net force is applied on it. ಈಗ ಯಾವುದೇ ಒಂದು ಬಾಡಿ ಆಲ್ವೇಸ್ stays at rest if it is at rest. ಈಗ ಈ ಫುಟ್ಬಾಲ್ ನೋಡಿ, ಅದ್ರ ಓನರು ರೆಸ್ಟ್ ಮಾಡ್ತಿದ್ದಾರೆ, ಫುಟ್ಬಾಲ್ ರೆಸ್ಟ್ ಮಾಡ್ತಾ ಇದೆ. ಸರಿ, ಈಗ ಮೂವ್ಸ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಇಫ್ ಅ ನೆಟ್ ಫೋರ್ಸ್ ಇಸ್ ಅಪ್ಲೈಡ್ ಆನ್ ಇಟ್. ಈಗ ಇವನು ಕಿಕ್ ಮಾಡ್ದ ಅಂದ್ರೆ, ಫುಟ್ಬಾಲ್ ಅನ್ನ ಕಿಕ್ ಮಾಡಿದ್ರೆ ಅವಾಗ ಬಾಲ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಬಾಲ್ ಮೂವ್ ಆಯ್ತು, ಯಾವಾಗ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅದ್ರ ಮೇಲೆ ಅಪ್ಲೈ ಆಯ್ತಲ್ಲ, ದೆನ್ ಅವಾಗ ಬಾಲ್ ಸ್ಟಾರ್ಟೆಡ್ ಮೂವಿಂಗ್ ಅಲ್ವಾ? ಅದೇ ತರ ಈಗ ನ್ಯೂಟನ್ ಸೆಕೆಂಡ್ ಲಾ ಸ್ಟೇಟ್ಸ್ ದಟ್ the net force applied on the body is equal to the rate of change in its momentum. ಇಲ್ಲಿ ಸೆಕೆಂಡ್ ಲಾ ಏನ್ ಹೇಳುತ್ತೆ, ನೆಟ್ ಫೋರ್ಸ್ ಅಪ್ಲೈಡ್ ಆನ್ ದ ಬಾಡಿ ಏನಿದೆ ಇಸ್ ಈಕ್ವಲ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ಗೆ ಈಕ್ವಲ್ ಇರುತ್ತೆ ನೆಟ್ ಫೋರ್ಸ್ ಅಪ್ಲೈ ಮಾಡಿರುವಂತದ್ದು ಅಂತ ಹೇಳುತ್ತೆ. ಮ್ಯಾಥಮೆಟಿಕಲ್ ಫಾರ್ಮುಲಾ ಆಫ್ ಸೆಕೆಂಡ್ ಲಾ ಏನಿದೆ, F is equal to ma. We know that acceleration is final velocity minus initial velocity divided by t. A is equal to v minus u by t. Formula ನಮಗೆ ಗೊತ್ತು, where v is final velocity and u is initial velocity. Okay. ಹಾಗಿದ್ರೆ ಡಿವೈಡೆಡ್ ಬೈ ಟಿ, ಟಿ ಇಸ್ ಟೈಮ್. ಈಗ ಜಸ್ಟ್ ರೀಅರೇಂಜಿಂಗ್ ದ ಥಿಂಗ್ಸ್, ಎಫ್ ಇಂಟು ಟಿ ಇಲ್ಲಿ ಡಿವೈಡೆಡ್ ಬೈ ಇತ್ತು, ಇಲ್ಲಿ ಮೇಲೆ ಹೋದಾಗ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಾಗ ಎಫ್ ಇಂಟು ಟಿ ಈಸ್ ಈಕ್ವಲ್ ಟು ಎಂ ವಿ ಮೈನಸ್ ಎಂ ವಿ, ಎಂ ವಿ ಮೈನಸ್ ಎಂ ಯು ಆಯ್ತು. ಹಾಗಿದ್ರೆ ದಟ್ ಈಸ್ ಇಲ್ಲಿ ಫಾರ್ಮುಲಾವನ್ನ ಬರ್ಕೋಬೋಣ, ಎಫ್ T is equal to mv minus mu. Okay, that is when force is equal to 0, v is equal to u ಆಗುತ್ತೆ for whatever time t is taken. ಈಗ ಫೋರ್ಸ್ 0 ಇದೆ ಅಂದ್ರೆ mv is equal to mu ಆಯ್ತಾ? ಇದು ಫೋರ್ಸ್ 0 ಇದೆ ಅಂದ್ರೆ ಕಂಪ್ಲೀಟ್ 0 ಆಯ್ತು. mu ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಮಾಸ್ ಮಾಸ್ ಕ್ಯಾನ್ಸಲ್ ಆಯ್ತು. ಸೊ ವಿ ಇಸ್ ಈಕ್ವಲ್ ಟು ಯು ಫಾರ್ ವಾಟ್ ಎವರ್ ಟೈಮ್, ಯಾವುದೇ ಟೈಮ್ ಅಲ್ಲಿ ಇರಬಹುದು, ವಿ ಇಸ್ ಈಕ್ವಲ್ ಟು ಯು ಆಗುತ್ತೆ. ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಮತ್ತೆ ಫೈನಲ್ ವೆಲಾಸಿಟಿ ಯಾವುದೇ ಟೈಮ್ ಅಲ್ಲಿ ಈಕ್ವಲ್ ಇರುತ್ತೆ. ದಿಸ್ ಮೀನ್ಸ್ ದಟ್ ದ ಆಬ್ಜೆಕ್ಟ್ ವಿಲ್ ಕಂಟಿನ್ಯೂ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಯು throughout the time t. ಅಂದ್ರೆ applied force when 0, when applied force is 0, then v is equal to u, meaning ಏನು, ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತಲ್ಲ ಅಷ್ಟೇ ನೀವು ಯಾವುದೇ ಟೈಮಿಂಗ್ ತಗೊಳ್ರಿ ಅದೇ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ. v is equal to u meaning ಅಲ್ವಾ? This means that object will continue moving with uniform velocity u throughout the time t. If u is 0, ಒಂದು ವೇಳೆ u 0 ಇದೆ ಅಂದ್ರೆ v will also be 0. ಅವಾಗ v ಕೂಡ 0 ಇರುತ್ತೆ, then object will remain at rest. ಹಾಗಿದ್ರೆ ಆಬ್ಜೆಕ್ಟ್ ಏನಾಗಿರುತ್ತೆ, ರೆಸ್ಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು.